ಮಂಡ್ಯದಲ್ಲಿ ಬಿಜೆಪಿ ವತಿಯಿಂದ ಧರ್ಮಸ್ಥಳ ಪ್ರಕರಣವನ್ನು ಎನ್ಐಎ ತನಿಖೆಗೆ ಬಿಜೆಪಿ ವಕ್ತಾರ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಆಗ್ರಹಿಸಿದರು. ಧರ್ಮಸ್ಥಳ ಷಡ್ಯಂತ್ರದ ಪ್ರಕರಣ ಎಸ್ಐಟಿ ತನಿಖೆ ಸ್ವಾಗತ. ಬುರುಡೆ ಮ್ಯಾನ್ ಬಿಟ್ಟ ಬುರುಡೆಗೆ ಸಾಕಷ್ಟು ಕಡೆ ಗುಂಡಿಯಾಗಿದೆ. ಇದೀಗ ಒಬ್ಬ ಸಚಿವ ಬಂಗ್ಲೆ ಗುಡ್ಡದಲ್ಲಿ ಬುರುಡೆ ಸಿಕ್ಕಿದೆ ಅಂತಾರೆ. ಬುರುಡೆ ತಂದ ವ್ಯಕ್ತಿಯನ್ನ ಸಮಗ್ರ ತನಿಖೆ ಮಾಡದೆ ರಾಜ್ಯ ಸರ್ಕಾರ ತಾಳಕ್ಕೆ ತಕ್ಕಂತೆ ಕುಣಿದಿದೆ. ಪ್ರಿಯಾಂಕ ಖರ್ಗೆ ಅವರು ನೂರಾರು ಬುರುಡೆ ಅಂತಾರೆ, ಅವರು ತನಿಖೆ ಮಾಡ್ತಾರ. ಎಸ್ಐಟಿ ಅಂದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಹಾಗೂ ಸಮೀರ್ ಟೀಮ್ ಹಿಂದೂಗಳ ದೇವಾಲಯಕ್ಕೆ ಷಡ್ಯಂತ್ರದ ಮೂಲಕ ಅಪಪ್ರಚಾರ. ವಿದೇಶ ಹೊರಗಡೆಯಿಂದ 30 ಕೋಟಿ ಫಂಡ್ ಬಂದಿದೆ. ಎಸ್ಐಟಿ ತನಿಖೆಯ ಮೇಲೆ ನಮಗೆ ನಂಬಿಕೆ ಇಲ್ಲ. ಷಡ್ಯಂತ್ರದ ವಿರುದ್ಧ ಸಮಗ್ರ ತನಿಖೆ ಮಾಡಿ ಸೌಜನ್ಯಳಿಗೆ ನ್ಯಾಯ ಕೊಡಿಸಬೇಕು. ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ಆಗ್ತಿದೆ. ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಆಗ್ತಿದೆ. ಪ್ರಕರಣವನ್ನು ನ್ಯಾಯಿತವಾಗಿ ತನಿಖೆ ನಡೆಸುವ ಎನ್ಐಎ ತನಿಖಾ ಸಂಸ್ಥೆಗೆ ನೀಡಿ ಎಂದು ಡಿಸಿ ಮೂಲಕ ಎನ್ಐಎಗೆ ಮನವಿ ಸಲ್ಲಿಸಿದರು. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಕಾವಂತರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಯೂಟ್ಯೂಬರ್ಗಳು ಇವತ್ತು ನಿರಂತರವಾಗಿ ಅವಹೇಳನಕಾರಿ ಹೇಳಿಕೆಗಳನ್ನ ಹೇಳ್ಬಿಡ್ತಾ ಇದ್ದಾರೆ. ಇವತ್ತು ಇದ್ರ ಬಗ್ಗೆ SITನ ಸರ್ಕಾರ ರಚನೆ ಮಾಡಿದೆ. ಆದರೆ SIT ನಡೆ ಏನಿದೆ ಅದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವತ್ತು ಬಂಗ್ಲೆಗುಡ್ಡದಲ್ಲಿ ಯಾವುದೊಬ್ಬ ವ್ಯಕ್ತಿ ಅನಾಮಿಕ ವ್ಯಕ್ತಿ ಮುಸುಕುದಾರಿ ಎಳೆದ ಅಂತೇಳಿ ಒಂದು ಬುರುಡಿನ ಎಲ್ಲಿಂದನೋ ತಂದಂಥ ಸ್ಕೆಲಿಟನನ್ನು ತೆಗೆದಾಗ ಏಕ್ದಮ್ಮು ಅವನ ಮಾತನ್ನು ಕೇಳಿ 10 ಕಡೆ ಗುಂಡಿ ಆಗೋದ್ರೂ ಕೂಡ ಏನೂ ಸಿಕ್ಕಲಿಲ್ಲ. ಅಲ್ಲಿ ಸಿಕ್ಕಿದ್ದೆಲ್ಲ ಬರೀ ಚಿಪ್ಪು ಮತ್ತು ಚಂಬು ಮಾತ್ರ. ಇಂಥ ಟೈಮ್ನಲ್ಲಿ ಆ ವ್ಯಕ್ತಿನ ಕೂಲಂಕುಷವಾಗಿ ತನಿಖೆ ಮಾಡಿದರೆ ಈ ಸರ್ಕಾರಕ್ಕೆ SITಗೆ ಏನು ಖರ್ಚಾಯ್ತಿತ್ತು ಉತ್ಖನನ ಮಾಡೋಕ್ಕೆ ಅವೆಲ್ಲವೂ ಕೂಡ ಉಳ್ಕೊತಿತ್ತು. ಬೋರ್ಡೆ ಎಲ್ಲಿಂದಪ್ಪ ಬಂದಿತ್ತು, ಬೋರ್ಡೆ ಯಾರಿಗೆ ಸಮ ತೆಗೆದೆ ನೀನು, ಯಾರು ಹೇಳಿದವರು ನಿನಗೆ, ಈ ಬೋರ್ಡೆ ಗಂಡ ಹೆಣ್ದ, ಈ ಬೋರ್ಡೆ ಹೂತಾಕಿದ ಜಾಗ ಎಲ್ಲಿ, ಈ ಬೋರ್ಡೆ ಎತ್ತಬೇಕು ಅಂತಂದ್ರೆ ನೀವು ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತಗೊಂಡಿದೆಯಾ ಇಲ್ಲ ಪೊಲೀಸ್ನವ್ರ ಮಾಹಿತಿಯ ಕೊಟ್ಟಿದೆಯಾ ಅಂದ್ರೆ ಮುಗಿದೋಗಿರೋದು. ಆದರೆ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಆ ಮಾಸ್ಕ್ ಮ್ಯಾನು ಮತ್ತು ಪ್ರಗತಿಪರರು ಎಡಪಂಥೀಯರು ಹೇಳಿದ ರೀತಿ ಸರ್ಕಾರ ಕೇಳ್ಕೊಂಡು ಈ ವ್ಯವಸ್ಥಿತ ಪಿತೂರಿಯನ್ನು ಮಾಡಲಿಕ್ಕೆ ಇವತ್ತು ಸರ್ಕಾರವೇ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಿರೋದು ತಪ್ಪಾಗಲಾರ್ದು. ನೆನ್ನೆ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ ಇವತ್ತು ನೂರಾರು ಸ್ಕೆಲಿಟನ್ಗಳು ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದ್ದಾವೆ ಅಂತ ಹೇಳ್ತಾರೆ. ಯಾಕೆಂದರೆ ಅವರೇ ತನಿಖಾಧಿಕಾರಿಗಳ ಪ್ರಿಯಾಂಕ ಖರ್ಗೆ ಅವರು. ಇವತ್ತು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದಂಥ ಮಂತ್ರಿಗಳು ಈ ರೀತಿ ಹೇಳ್ತಾರೆ ಅಂತಂದ್ರೆ ಸರ್ಕಾರದ ನಡೆ ಬಗ್ಗೆ ನಮಗೆ ಅನುಮಾನ ಮಾಡ್ತಾ ಇದೆ. ಸರ್ಕಾರ ಬ್ಯಾಲೆನ್ಸ್ ಮಾಡ್ತಾ ಇದೆ. ಭಕ್ತರಿಗೂ ಅನ್ಯಾಯ ಆಗಬಾರ್ದು, ಎಡಪಂಥೀಯರಿಗೂ ಅನ್ಯಾಯ ಆಗಬಾರ್ದು ಅಂತೇಳಿ ಬರೀ ಕಪ್ಪು ಮಸಿ ಮಾತ್ರ ಬೆಳೆಯುವಂಥ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ. ಹಾಗಾಗಿ ಇವತ್ತು ರಾಷ್ಟ್ರೀಯ ತನಿಖಾ ದಳಕ್ಕೆ, ಯಾಕೆಂತಂದರೆ ಇದು ಡಿಸ್ಮ್ಯಾಂಟ್ಲಿಂಗ್ ಆಫ್ ಗ್ಲೋಬಲ್ ಹಿಂದುತ್ವ ಅನ್ನೋ ಹೆಸರಿನಲ್ಲಿ ವ್ಯವಸ್ಥಿತ ಪಿತೂರಿ, ಹಿಂದೂ ಧರ್ಮದ ಅವಹೇಳನ ಮಾಡೋಕ್ಕೆ ಒಂದು ಜಾಗತಿಕ ಮಟ್ಟದಲ್ಲಿ ನಡೀತಿರ್ತಕ್ಕಂಥ ಪಿತೂರಿ. ಹಾಗಾಗಿ ವಿದೇಶದಿಂದ ಹಣದ ನೆರವು ಬಂದಿದೆ. ಹಣದ ನೆರವಿಲ್ದೇ ಈ ರೀತಿ ಎಲ್ಲ ನಡೆಯೋಕ್ಕಾಗೋದಿಲ್ಲ. ಕೆಲವರೆಲ್ಲ ಪಬ್ಲಿಕ್ಕು ಮತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರ್ಲೆಲ್ಲ ಮಾತಾಡ್ತಾಯಿದ್ದಾರೆ 30 ಕೋಟಿ ಹಣ ಪಡೆದಿದ್ದಾರೆ ಅಂತೇಳಿ. ಹಾಗಾಗಿ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಯಾರು ತಪ್ಪಿತಸ್ಥರಿದ್ದಾರೆ, ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಯಾರು ಮಾಡ್ತಾಯಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ, ಕಾನೂನು ಕ್ರಮ ಕೈಗೊಳ್ಳಬೇಕು. ತಪ್ಪಿತಸ್ಥರಿಗೆ ನ್ಯಾಯ ಸಿಗಬೇಕು. ಸಹೋದರಿ ಸೌಜನ್ಯ ಆ ಹೆಣ್ಮಗುಗೆ ಏನಾರು ಅನ್ಯಾಯ ಆಗಿದ್ದರೆ ಯಾರೇ ಆಗಿರಲಿ ತಪ್ಪಿತಸ್ಥರು, ಆದರೆ ಇದೇ ನೆಪದಲ್ಲಿ ಧರ್ಮಸ್ಥಳದ ತೇಜೋವಧೆ ಮಾಡ್ತಾ ಇರ್ತಕ್ಕಂಥದ್ದು ಹಿಂದೂಗಳ ಭಾವನೆಗೆ ಧಕ್ಕೆ ತರತಕ್ಕಂಥ ವಿಚಾರ. ಇದೇ ವೇಳೆ ಹೊಸಹಳ್ಳಿ ಶಿವು, ಶಿವಕುಮಾರ್ ಆರಾಧ್ಯ, ಪ್ರಸನ್ನ, ಚಂದ್ರು, ವಕೀಲರಾದ ಸುನೀಲ್, ನಂದೀಶ್ ಸೇರಿ ಹಲವರು ಭಾಗಿಯಾಗಿದ್ದರು. ಮದ್ದೂರು ಗಣೇಶನ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮದ್ದೂರಿನಲ್ಲಿ ವಲಸೆ ಪ್ರಗತಿಪರು ಮತ್ತು ಸ್ಥಳೀಯ ಪ್ರಗತಿಪರ ಸೌಹಾರ್ದತೆ ಒಕ್ಕೂಟದ ನಡುವೆ ತಿಕ್ಕಾಟ ನಡೆದಿದೆ. ಶಾಂತಿಯಾಗಿರೋ ಮದ್ದೂರಿನಲ್ಲಿ ವಲಸಗರು ಪ್ರಗತಿಪರರ ಹೆಸರಲ್ಲಿ ಸಭೆ ನಡೆಸಿದ್ದಕ್ಕೆ ಸ್ಥಳೀಯ ಪ್ರಗತಿಪರ ಒಕ್ಕೂಟ ವಿರೋಧ ವ್ಯಕ್ತಪಡಿಸಿದೆ. ಸೆಪ್ಟೆಂಬರ್ 22ರಂದು ವಲಸೆ ಪ್ರಗತಿಪರರು ಮದ್ದೂರಿನಲ್ಲಿ ಆಯೋಜಿಸಿರುವ ಸೌಹಾರ್ದ ನಡಿಗೆಗೆ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಸ್ಥಳೀಯ ಯಾವುದೇ ಪ್ರಗತಿಪರ ಸೌಹಾರ್ದ ಒಕ್ಕೂಟ ಯಾವುದೇ ನಡಿಗೆ ಪ್ರತಿಭಟನೆ ನಡೆಸುತ್ತಿಲ್ಲ. ಸ್ಥಳೀಯ ಪ್ರಗತಿಪರ ಯಾವ ಹೋರಾಟಗಾರರು ಇದಕ್ಕೆ ಬೆಂಬಲ ನೀಡಿಲ್ಲ. ನಮ್ಮಲ್ಲಿ ಈಗ ಪರಿಸ್ಥಿತಿ ಶಾಂತವಾಗಿದೆ. ಎಲ್ಲರೂ ಅವರವರ ವ್ಯಾಪಾರ ವ್ಯವಹಾರ ಮಾಡ್ತಿದ್ದಾರೆ ಎಂದು ಸ್ಥಳೀಯ ಪ್ರಗತಿಪರರು ಸ್ಪಷ್ಟನೆ ನೀಡಿದ್ದಾರೆ. ಸ್ಥಾಪನೆ ಮಾಡಿ ಒಂದು ಸ್ಥಾಪನೆಗೆ ಒಂದು ಗಲಾಟೆ ಹೆಚ್ಚಾಗಿ ಬೆಳಿಬೇಡ, ಮದ್ದೂರಿಗೆ ಒಂದು ಇತಿಹಾಸ ಇದೆ ಅಂತ ಹೇಳಿ ಅವತ್ತು ಎಲ್ಲ ಒಂದು ಕ್ರಮ ಕೈಗೊಂಡ್ರು. ನಂತರ ಬೆಳೆದಂಥ ಬೆಳವಣಿಗೆಗಳು ಎಲ್ಲ ಪ್ರಗತಿಪರರು ನಾವು ಏನಾದರೂ ಮಾಡಿ ಒಂದು ಜಾಥಾ ಮಾಡಬೇಕು, ಜಾಥಾ ಮಾಡಿ ನಾವು ಈ ಸೌಹಾರ್ದ ನಡಿಗೆ ಮಾಡ್ತೀವಿ ಅಂತೇಳಿ ಸ್ವಾರ್ಥಕ್ಕೆ ಬಳಸ್ಕೊಳ್ಳಿಕ್ಕೆ ಕೆಲವು ಸಂಘಟನೆಗಳು ಮಾಡಿದ್ರು. ಆದರೆ ನಾವು ಅನೇಕ ನಮ್ಮ ಮದ್ದೂರಿನ ನಲಿಕೃಷ್ಣ ಅವರು, ಉಮಾಶಂಕರ್ ಅವರು, ದಯಾನಂದ್ ಅವರು, ಸುನೀಲ್ ರವರು ಅನೇಕರು ನಾವೆಲ್ಲ ಜಾತಿ ಮತ ಭೇದವಿಲ್ಲದೆ ಏನು ಹಿಂದೂ ಧರ್ಮೀಯರವರೇ, ಮುಸ್ಲಿಮರಿದ್ದಾರೆ, ಒಕ್ಕಲಿಗರಿದ್ದಾರೆ, ಲಿಂಗಾಯತರಿದ್ದಾರೆ, ಎಲ್ಲರೂ ಸೇರಿಸಿ ಎಲ್ಲ ಸಂಘಟನೆ ಸೇರಿಸಿ ನಾವು ಯಾವುದು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬಂದ್ವಿ. ಕಳೆದ ಒಂದು 7-8 ವರ್ಷ ಆಯಿತು.
ನಾವೆಲ್ಲ ಯಾವುದು ಅವರ ವೈಯಕ್ತಿಕ ವಿಚಾರ ಬಿಟ್ಟು ಯಾವುದು ಸಮಾಜಮುಖಿ ಕೆಲಸ ಮಾಡ್ತಾ ಒಂದು ನಾವು ಪ್ರಗತಿಪರ ಸಂಘಟನೆ ಅಂತೇಳಿ ನಾವು ಮಾರ್ಗದರ್ಶಕರು ಇಟ್ಕೊಂಡು ಅದಕ್ಕೆ ಒಂದು ಏನು ರೂಲ್ಸ್ ರೆಗ್ಯುಲೇಷನ್ ಹಾಕೊಂಡು ಒಂದು ಶಿಸ್ತು ನಡವಳಿಕೆಯಿಂದ ಸಂಘಟನೆಯನ್ನು ರೈತಪರ, ದಲಿತ ಪರ, ಕಾರ್ಮಿಕ ಪರ ಅಂತ ಚಳವಳಿಗಳು ಕೂಡ ಒಳಗೊಂಡು ನಾವು ಮಾಡ್ಕೊಂಡು ಬಂದ್ವಿ. ಆದರೆ ಇತ್ತೀಚೆಗೆ ನಾವು ಕೇಳ್ಪಟ್ಟಂಥ ವಿಚಾರ, ಮುಂದಿನ 22ಕ್ಕೆ ಏನು ಪ್ರಗತಿಪರ ಸಂಘಟನೆಯವರು ಮದ್ದೂರಿನಲ್ಲಿ ಜಾಥಾ ಮಾಡ್ತಾರೆ. ಕಳೆದ ವಾರಗಳಲ್ಲಿ ನಡೆದಂತಹ ಘಟನಾವಳಿಗಳಲ್ಲಿ ಮದ್ದೂರು ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಎಲ್ಲ ಹಿಂದೂ ಬಾಂಧವರು ಮತ್ತು ಮುಸ್ಲಿಂ ಬಾಂಧವರು ಈಗಾಗಲೇ ಅಂಗಡಿ ಮುಂಗಟ್ಟುಗಳನ್ನು ತೆಗೆದು ವ್ಯಾಪಾರ ವಹಿವಾಟುಗಳಲ್ಲಿ ಭಾಗವಹಿಸಿದರ ಹಿನ್ನೆಲೆಯಲ್ಲಿ ಮದ್ದೂರಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಯಾವುದೇ ಸೌಹಾರ್ದಯುತ ನಡಿಗೆ ಆಗಲಿ ಸಾಮರಸ್ಯದ ಕಡೆಗೆ ಆಗಲಿ ಎಲ್ಲೂ ಕೂಡ ನಮ್ಮದು ಯಾವುದೇ ಕಾರ್ಯಕ್ರಮ ಇರುವುದಿಲ್ಲ. ಎಲ್ಲರೂ ಕೂಡ ಅವರ ಉದ್ದಿಮೆ ಜೊತೆಯಲ್ಲಿ ಜೀವನವನ್ನು ಮಾಡುವುದಕ್ಕೆ ಇವತ್ತು ಪ್ರಗತಿಪರ ಸಂಘಟನೆ ಒಕ್ಕೂಟ ಮುನ್ನಡೆ ಬರಿತಾ ಇದೆ ಅಂತ ಹೇಳಿ ಇವತ್ತು ನಾವು ಪ್ರಧಾನ ಸಂಚಾಲಕನಾಗಿ ತಿಳಿಸ್ತಾ ಇದ್ದೀವಿ. ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅಂತ ಹೇಳಿ 22ನೇ ತಾರೀಕು ಬೇರೆ ಬೇರೆ ತಾಲೂಕಿನ ಮುಖಂಡರುಗಳು, ಬಹುಶಃ ಅವರು CPM ಪಕ್ಷದವರು ಅಂತ ಹೇಳಿ ನಮಗೆ ಮಾಹಿತಿ ದೊರಕಿತು. ಅದರ ಹಿನ್ನೆಲೆಯಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಒಕ್ಕೂಟದ ಯಾವೊಬ್ಬ ಸದಸ್ಯನು ಕೂಡ ಆ ಒಂದು ಸಭೆಗೆ ಭಾಗವಹಿಸ್ತಿಲ್ಲ. ಅವರವರೇ ನಮ್ಮ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಹೆಸರಿನಲ್ಲಿ ಅದೇ ಸಭೆ ನಡೆಸಿರ್ತಕ್ಕಂಥ ವಿಷಯವನ್ನ ನಾವು ಈಗಾಗಲೇ ಮಾನ್ಯ ತಹಸೀಲ್ದಾರ್ರವರಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದೀವಿ. ಮತ್ತೆ ಈ ಬಗ್ಗೆ ಈಗಾಗಲೇ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಮುಖಾಮುಖಿಯಾಗಿ ಅವ್ರಿಗೂ ಕೂಡ ಮನವಿಯನ್ನ ಕೊಟ್ಟಿದ್ದೀವಿ. ಏನಂತ ಕೊಟ್ಟಿದ್ದೀವಿ? 22ನೇ ತಾರೀಕು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಯಾವುದೇ ಪ್ರತಿಭಟನೆ ನಡೆಯುವುದಿಲ್ಲ ಸ್ವಾಮಿ. ಈಗಾಗಲೇ ಮದ್ದೂರು ಶಾಂತಿ ಸೌಹಾರ್ದಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿ ಯಾವುದು ಸೌಹಾರ್ದ ನಡಿಗೆ ಬೇಡ, ಅಶಾಂತಿ ಮೂಡಿಸೋದು ಬೇಡ ಅಂತ ಹೇಳಿ ನಾವು ಮನವಿಯನ್ನ ಮಾಡಿದ್ದೀವಿ. ಅವರು ನಮ್ಮ ಕರೆಗೆ ಹೋಗೊಟ್ಟು ಅದಕ್ಕೆ ಪರಿಶೀಲನೆಯನ್ನ ಮಾಡಿ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ನಮಗೆ ಭರವಸೆಯನ್ನ ನೀಡಿದ್ದಾರೆ. ಆದರೆ ಹಲವಾರು ಪ್ರಗತಿಪರರ ಹೆಸರಲ್ಲಿ ಕೊಂಡುಬಂದು ಪಟ್ಟಣದಲ್ಲಿ ಸಭೆ ನಡೆಸಿ ಕೋಮು ಸಾಮರಸ್ಯ ಕದಡುತ್ತಿದ್ದಾರೆ. ಅಲ್ಲದೆ ಅವರು ಸೆಪ್ಟೆಂಬರ್ 22ರಂದು ಸಾಮರಸ್ಯ ನಡಿಗೆಯಿಂದ ಪಟ್ಟಣದಲ್ಲಿ ಸಾಮರಸ್ಯ ಮತ್ತಷ್ಟು ಬಿಗಡಾಯಿಸುವ ಆರೋಪ ಮಾಡಿದ್ರು. ವಲಸಿಗ ಪ್ರಗತಿಪರರು ಹಮ್ಮಿಕೊಂಡಿರುವ ಈ ಸಾಮರಸ್ಯ ನಡಿಗೆಗೆ ಅನುಮತಿ ನೀಡಿದಂತೆ ಪೊಲೀಸರಿಗೆ ಮನವಿ ಸಲ್ಲಿಸಿದ್ರು. ಸ್ಥಳೀಯ ಪ್ರಗತಿಪರ ಒಕ್ಕೂಟ ಸಂಘಟನೆ ಸದಸ್ಯರಿದ್ರು. ಅವ್ರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇದಕ್ಕೆ ಬೇರೆ ಬೇರೆ ಸಂಘಟನೆಗಳು ಮದ್ದೂರಿಗೆ ಬರ್ತಾ ಇದ್ದಾರೆ. ನಾನು ನಿಮ್ಮಲ್ಲಿ ಒಂದು ಕ್ವಶನ್ ಅನ್ನ ಕೇಳ್ತೀನಿ. ನೀವು ಬಿಜೆಪಿ ಪಕ್ಷ ಮದ್ದೂರೊಳಗೆ ಬಿಜೆಪಿ ಬಂದಂತ ಪಕ್ಷದಲ್ಲಿ ಒಂದು ಇದನ್ನ ಕೇಳಿದ್ರಿ, ನೀವು ಮದ್ದೂರೊಳಗೆ ಬಂದು ಕೋಮು ಸೌಹಾರ್ದತೆಯನ್ನ ಹಾಳು ಮಾಡ್ತಾ ಇದ್ದೀರಿ ಅಂತ ನೀವು ಕ್ವಶನ್ ಕೇಳಿದ್ರಿ. ನಾನು ನಿಮಗೆ ಇವತ್ತು ನಿಮ್ಗೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ನೀವು ಮದ್ದೂರಿಗೆ ನೀವು ಬರ್ತಾ ಇರುವಂತ ಕಾರಣ ಏನು? ನೀವು ಹಾಗಾದ್ರೆ ಮತ್ತೆ ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಬರ್ತಾ ಇದ್ದೀರಾ ಅಂತ ಇವತ್ತು ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮನ್ನ. ಹಾಗಾಗಿ ನೀವು ಈ ಬರೋ ತಿಂಗಳು 22ನೇ ತಾರೀಕು ಏನು ನೀವು ಸೌಹಾರ್ದ ನಡೆಗೆ ಅಂತ ಹೆಸರು ಮಾಡ್ತಾ ಇದ್ದೀರಿ, ಈ ತಕ್ಷಣ ಕೈ ಬಿಡಬೇಕು. ಶಾಂತಿ ಈಗ ಮದ್ದೂರು ಈಗಾಗಲೇ ಶಾಂತಿ ನೆಲೆಸಿದೆ, ಸಹಜ ಜೀವನದತ್ತ ಜನ ನಡೀತಾ ಇದ್ದಾರೆ. ಹಾಗಾಗಿ ಈ ಕೂಡಲೇ ನಮ್ಮ ಯಾವ ಸೌಹಾರ್ದ ನಡೆಗೆನೂ ಬೇಡ, ಏನೂ ಬೇಡ. ಒಂದು ಪಕ್ಷದಲ್ಲಿ ಈ ನಡೆಗೆಯನ್ನು ಮುಂದುವರೆದ್ರೆ ಸಾರ್ವಜನಿಕವಾಗಿ ನಾವೆಲ್ಲ ವಿರೋಧ ವ್ಯಕ್ತಪಡಿಸ್ತೀವಿ. ಏನು ಈ ಒಂದು ಪ್ರಗತಿಪರ ಸಂಘಟನೆ ಅಂತ ಹೇಳ್ಕೊಂಡು ಈ ದಿನ 22ನೇ ತಾರೀಕು ಒಂದು ಸೌಹಾರ್ದ ನಡಿಗೆ ಅಂತ ನಡಿಬೇಕು ಅಂದ್ಬಿಟ್ಟು ಏನು ನಾವೊಂದು ಸಂಘಟನೆ ಹೆಸರು ಹೇಳ್ಕೊಂಡು ಅವರು ಇಲ್ಲಿ ಮದ್ದೂರಿನಲ್ಲಿ ಯಾವುದೇ ಸಂಘಟನೆಗೂ ಸಹ ಭಾಗವಹಿಸ್ತೀನಿ ಇಲ್ಲಿವರೆಗೂ ಸಹ ಈ ಸರಿ ಹೇಳ್ಕೊಂಡು ಬಂದು ಸೌಹಾರ್ದ ನಡಿಗೆ ಅಂತ ಬಂದಿದ್ದಾರೆ. ಈಗ ಸಾಮಾನ್ಯವಾಗಿ ಸೌಹಾರ್ದಯುತ ನಿರ್ಮಾಣ ಆಗಿದೆ. ಹಿಂದೂ ಮುಸ್ಲಿಮ್ಸ್ ಎಲ್ಲ ಅಂಗಡಿ ಓಪನ್ ಮಾಡಿ ಸಹಜ ಸ್ಥಿತಿಗೆ ಬರಳ್ತಾ ಇದೆ. ಈಗ ಇವ್ರು ಬಂದು ಚಳಿ ಕಾಯಿಸ್ಕೊಳ್ಳುವಂಥದ್ದು ಮತ್ತೊಂದು ಅದು ಖಂಡನೀಯ. ಇವರು ನಮಗೆ ಗಮನಕ್ಕೆ ಬಂದಿದ್ದು ಇವರೆಲ್ಲ CPMನವರು ಅಂತ ವಿಚಾರ ಬಂತು. CPM ಹೆಸರಲ್ಲಿ ಬೇಕಾದ್ರೆ ಅವ್ರು ಚಳವಳಿ ಮಾಡ್ಕೊಳ್ಳಿ, ಅವರು ಬೇರೆ ಹೆಸರು ಮಾಡ್ಕೊಂಡು ಅವ್ರಿಗೆ ಅಗೌರವ ತೋರುವಂಥದ್ದು. ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ವತಿಯಿಂದ 2024 ಮತ್ತು 25ನೇ ಸಾಲಿನ ಶ್ರೀ ವಿಶ್ವಗುರು ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವು ಸೆಪ್ಟೆಂಬರ್ 20ರಂದು ಬೆಳಗ್ಗೆ 11 ಗಂಟೆಗೆ ಪಟ್ಟಣದ ಸಾರಂಗಪಾಣಿ ದೇವಸ್ಥಾನದ ರಸ್ತೆಯಲ್ಲಿರುವ ಗಾಯತ್ರಿ ಮಂದಿರದಲ್ಲಿ ನಡೆಯಲಿದೆ ಎಂದು ಸೊಸೈಟಿ ಮಾಜಿ ಅಧ್ಯಕ್ಷ ಕೃಷ್ಣಶೆಟ್ಟಿ ತಿಳಿಸಿದರು. ಮಳವಳ್ಳಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆದಿಚುಂಚನಗಿರಿ ಶಾಖಾಮಠದ ಸೌಮ್ಯನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಅಪರ ಪೊಲೀಸ್ ಮಹಾನಿರ್ದೇಶಕ ಎಂ ನಂಜುಂಡಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ರಂಗಸ್ವಾಮಿ ವಹಿಸಲಿದ್ದಾರೆಂದು ಹೇಳಿದರು.
2024 ಮತ್ತು 25ನೇ ಸಾಲಿನ ಶ್ರೀ ವಿಶ್ವಗುರು ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತರಾದ ಶೋಭಾ ಮಳವಳ್ಳಿ ಹಾಗೂ ಅನಿಕೇತನ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆವಿ ಮಲ್ಲೇಶ್ ಅವರಿಗೆ ನೀಡಲಾಗುತ್ತಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ಹಲಗೂರು ವೃತ್ತ ನಿರೀಕ್ಷಕ ಬಿಎಸ್ ಶ್ರೀಧರ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಹಾಗೂ ಹುಣಸೂರು ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಎಚ್ಎನ್ ಗಿರೀಶ್ ಹಾಗೂ ಹಿರಿಯ ಪತ್ರಕರ್ತರಾದ ಮಾದರಹಳ್ಳಿ ರಾಜು ಅವರಿಗೆ ಸಾಧಕ ಸನ್ಮಾನ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕೋಟೆ ಮಳವಳ್ಳಿ ಈ ನಮ್ಮ ಸಂಘದ ವತಿಯಿಂದ ಎಂದಿನಂತೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇದೇ ತಿಂಗಳು 20ನೇ ತಾರೀಕು 20/9/25 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಸಾರಂಗಪಾಣಿ ದೇವಸ್ಥಾನದ ರಸ್ತೆಯಲ್ಲಿರುವ ಗಾಯತ್ರಿ ಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ತಾಲೂಕಿನಾದ್ಯಂತ ಇರ್ಬೋದು ಅಥವಾ ಜಿಲ್ಲೆಯಾದ್ಯಂತ ಸಾಧಕರನ್ನು ಗುರುತಿಸಿ ನಮ್ಮ ಸಂಘದ ವತಿಯಿಂದ ಅವರನ್ನು ಪ್ರೋತ್ಸಾಹಿಸೋದು, ಜೊತೆಗೆ ನಮ್ಮ ಸಂಘದ ಸದಸ್ಯರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರ್ತಾರೆ ಅಂಥವ್ರನ್ನ ಗುರುತಿಸಿ ಸನ್ಮಾನಿಸುವ ಒಂದು ರೂಢಿಯನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಅದರ ಪ್ರಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯ ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳೆಲ್ಲರೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದು, ದಯಮಾಡಿ ಸಂಘದ ಸದಸ್ಯರು ಹಾಗೂ ಎಲ್ಲ ಸ್ನೇಹಿತರು ಮತ್ತು ಸಾರ್ವಜನಿಕರು, ಸಹಕಾರಿ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕೆಂದು ಸಂಘದ ಪರವಾಗಿ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಸಿದ್ದಲಿಂಗಸ್ವಾಮಿ, ನಿರ್ದೇಶಕರಾದ ಕೆಎಸ್ ಗುರುಪ್ರಸಾದ್, ಕೆವಿಟಿ ಕುಮಾರ್ ಸೇರಿದಂತೆ ಇತರರು ಇದ್ದರು. ಭಾರತಿ ವಿದ್ಯಾಸಂಸ್ಥೆಯ ಭಾರತಿ ಕ್ರೀಡಾಂಗಣದಲ್ಲಿ ಸೆಪ್ಟೆಂಬರ್ 18, 19 ಹಾಗೂ 20ರಂದು 3 ದಿನಗಳ ಕಾಲ ಭಾರತಿ ಉತ್ಸವ ಜರುಗಲಿದೆ ಎಂದು ಕಾರ್ಯಕ್ರಮದ ಪ್ರಧಾನ ಸಂಚಾಲಕ, ಭಾರತಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಎಂಎಸ್ ಮಹದೇವಸ್ವಾಮಿ ತಿಳಿಸಿದರು. ಕಳೆದ 1.5 ದಶಕಗಳಿಂದ ಅತ್ಯಂತ ವಿಜೃಂಭಣೆ ಮತ್ತು ವೈಭವದಿಂದ ಭಾರತಿ ಉತ್ಸವವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದ್ದು, ವಿಶಿಷ್ಟ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಾಂಸ್ಕೃತಿಕೋತ್ಸವವನ್ನು ಮತ್ತಷ್ಟು ಮೆರುಗು ನೀಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು. ಭಾರತಿ ಉತ್ಸವದ ಹಿನ್ನೆಲೆಯಲ್ಲಿ ಭಾರತಿ ವಾಕ್ಥಾನ್ ಯಶಸ್ವಿಗೊಂಡಿದ್ದು, ಸಾವಿರಾರು ಮಂದಿ ಮದ್ದೂರು ತಾಲೂಕು ಕ್ರೀಡಾಂಗಣದಿಂದ ಭಾರತಿ ಕ್ರೀಡಾಂಗಣಕ್ಕೆ ಉತ್ಸುಕತೆಯಿಂದ ಹೆಜ್ಜೆ ಇಟ್ಟು ಜನರಿಗೆ ಹೊಸ ಸಂದೇಶ ನೀಡಿದ್ದು, ಭಾರತಿ ಉತ್ಸವಕ್ಕೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಸೇರ್ಪಡೆಗೊಳ್ಳಲಿವೆ ಎಂದರು. ಭಾರತಿ ಎಜುಕೇಷನ್ ಟ್ರಸ್ಟ್ ಭಾರತಿ ನಗರ ಇವರ ವತಿಯಿಂದ ಕಳೆದ 1.5 ದಶಕಗಳಿಂದ ಅತ್ಯಂತ ವಿಜೃಂಭಣೆ ಮತ್ತು ವೈಭವದಿಂದ ಭಾರತಿ ಉತ್ಸವವನ್ನು ಆಯೋಜಿಸಿಕೊಂಡು ಬರಲಾಗ್ತಿದೆ. ಈ ಸಾಲಿನ ಭಾರತಿ ಉತ್ಸವ ಸೆಪ್ಟೆಂಬರ್ 18, 19 ಮತ್ತು 20ನೇ ತಾರೀಕಿನಂದು ಆಯೋಜಿಸಲಾಗಿದೆ. ಸೆಪ್ಟೆಂಬರ್ 18ರಂದು ಬೆಳಿಗ್ಗೆ 10:30ಕ್ಕೆ ಭಾರತೀಯ ಉತ್ಸವದ ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಪಿ ರವಿಕುಮಾರ್ ಗೌಡ ಉದ್ಘಾಟಿಸಲಿದ್ದಾರೆ. ಪರಿಶ್ರಮ ನೀಟ್ ಅಕಾಡೆಮಿಯ ಸಂಸ್ಥಾಪಕರು ಹಾಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆದಂಥ ಶ್ರೀ ಪ್ರದೀಪ್ ಈಶ್ವರ್ ಅವರು ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಚಾಲನೆಯನ್ನು ನೀಡಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರು ಪ್ರಧಾನ ಭಾಷಣವನ್ನು ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಕನ್ನಡದ ಚಲನಚಿತ್ರ ನಟಿ ಶ್ರೀಮತಿ ರಾಗಿಣಿ ದ್ವಿವೇದಿ ಆಗಮಿಸಲಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ನ ಶಾಸಕರು, ಭಾರತಿ ಎಜುಕೇಷನ್ ಟ್ರಸ್ಟ್ ಮತ್ತು ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ಮಧು ಜಿ ಮಾದೇಗೌಡರು ಕಾರ್ಯಕ್ರಮದ ಸರ್ವಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಿಇಟಿಯ ಸಿಇಒ ಶ್ರೀ ಆಶಯ್ ಜಿ ಮಧು ಅವರು, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ ಬಸವರಾಜು ಅವರು, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಿ ಎಂ ನಂಜೇಗೌಡರು, ಶ್ರೀ ಸಿದ್ದೇಗೌಡರು ಹಾಗೂ ಟ್ರಸ್ಟಿಗಳು ಉಪಸ್ಥಿತರಿರ್ತಾರೆ. 18ನೇ ತಾರೀಕು ಬೆಳಿಗ್ಗೆ ರಂಗೋಲಿ ಸ್ಪರ್ಧೆ, ಪೂಜಾ ಕುಣಿತ, ವೀರಗಾಸೆ, ಬ್ಯಾಂಡ್ ಸೆಟ್ ಇತ್ಯಾದಿಗಳನ್ನು ಒಳಗೊಂಡಂಥ ಮೆರವಣಿಗೆ ಭಾರತೀ ನಗರದ ಮುಖ್ಯ ರಸ್ತೆಯಿಂದ ವೇದಿಕೆಯವರೆಗೂ ಕೂಡ ಸಾಗ್ತದೆ. ದಿನಾಂಕ 18/9/2025ರಿಂದ 20/9/2025 ಈ 3 ದಿನಗಳು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ಬಿಇಟಿ ಅಂಗಸಂಸ್ಥೆಗಳು ಹಾಗೂ ಅಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೀತವೆ. 18ನೇ ತಾರೀಕು ಸಂಜೆ 7 ಗಂಟೆಯ ನಂತರ ಡಾಕ್ಟರ್ ಶಮಿತಾ ಮಲ್ನಾಡ್ ಮತ್ತು ತಂಡದವರಿಂದ ಮ್ಯೂಸಿಕಲ್ ನೈಟ್ಸ್ ಮತ್ತು ನೃತ್ಯ ಕಾರ್ಯಕ್ರಮಗಳು ನಡೆಯಲಿವೆ.
19ನೇ ತಾರೀಕು ಸಂಜೆ 7 ಗಂಟೆಯ ನಂತರ ಮಿಮಿಕ್ರಿ ಗೋಪಿ ಮತ್ತು ತಂಡವೊಂದರಿಂದ ಮಿಮಿಕ್ರಿ ಹಾಸ್ಯ ಹಾಗೂ ನೃತ್ಯ ಕಾರ್ಯಕ್ರಮಗಳಿರ್ತವೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಕೋರ್ತೇನೆ. ಗೋಷ್ಠಿಯಲ್ಲಿ ಪ್ರಧಾನ ಸಂಚಾಲಕರಾದ ಭಾರತಿ ಸ್ನಾತಕೋತ್ತರ ವಿಭಾಗದ ನಿರ್ದೇಶಕ ಪ್ರೊಫೆಸರ್ ಎಸ್ ನಾಗರಾಜು, ಭಾರತಿ ಹೆಲ್ತ್ ಸೈನ್ಸಸ್ ನಿರ್ದೇಶಕ ಡಾಕ್ಟರ್ ತಮೀಜ್ ಮಣಿ, ಸಂಚಾಲಕ ಪ್ರೊಫೆಸರ್ ಎಸ್ ರೇವಣ್ಣ, ಸಹ ಸಂಚಾಲಕರಾದ ಬಿಕೆ ಕೃಷ್ಣ, ಸುಂದರೇಶ್ ಸೇರಿದಂತೆ ಮತ್ತಿತರಿದ್ದರು. ಕಳಪೆ ಕಾಮಗಾರಿಯಿಂದ ಒಂದೇ ದಿನಕ್ಕೆ ಡಾಂಬರ್ ರಸ್ತೆ ಕಿತ್ತು ಬಂದ ಘಟನೆ ಮಂಡ್ಯದ ಕೆಆರ್ ಪೇಟೆಯಲ್ಲಿ ಜರುಗಿದೆ. ಹೊಸ ಡಾಂಬರ್ ರಸ್ತೆಯ ಹಣೆಬರಹ ಒಂದೇ ದಿನದಲ್ಲೇ ಬಟಾ ಬಯಲಾಗಿದ್ದು, ಸಾರ್ವಜನಿಕರು ಬರಿಗೈನಲ್ಲಿ ಡಾಂಬರ್ ಕಿತ್ತು ರಸ್ತೆಯ ಕಳಪೆ ಕಾಮಗಾರಿ ತೋರಿಸಿದರು. ಕಾಮಗಾರಿ ಮಾಡ್ತಿರುವಂತ ಇಂಜಿನ ಗುತ್ತಿಗೆದಾರರಿಗೆ ಪಟ್ಟಣದ ನೂತನ ತಾಯಿ ಮಗು ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕರಿಂದ ಬಯಲಾದ ಗುತ್ತಿಗೆದಾರನ ಕಳಪೆ ಡಾಂಬರ್ ರಸ್ತೆ. ಸುಮಾರು 27 ಕೋಟಿ ವೆಚ್ಚದಲ್ಲಿ ತಾಯಿ ಮಗು ಆಸ್ಪತ್ರೆ ಜೊತೆಗೆ ಡಾಂಬರ್ ರಸ್ತೆ ನಿರ್ಮಾಣ ಮಾಡಿದರೂ ಕಳಪೆ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಇಲಾಖೆಯ ಅಧಿಕಾರಿಗಳು ಸುಳಿಯದ ನಿರ್ಲಕ್ಷ್ಯ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯವನ್ನೇ ಬಂಡವಾಳ ಮಾಡಿಕೊಂಡ ಗುತ್ತಿಗೆದಾರ, ಸರ್ಕಾರದ ಹಣ ಲೂಟಿ ಮಾಡಲು ಅಧಿಕಾರಿಗಳು ಗುತ್ತಿಗೆದಾರ ಸೇರಿ ಕಳಪೆ ಕಾಮಗಾರಿ ಎಂದು ಜನರ ಆರೋಪ ಮತ್ತು ಪ್ರತಿಭಟನೆ ನಡೆಸಿ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಶಿಸ್ತು ಕ್ರಮಕ್ಕೆ ಆಗ್ರಹಪಡಿಸಿ ಗುಣಮಟ್ಟದ ಕಾಮಗಾರಿಗೆ ಸಾರ್ವಜನಿಕರು ಒತ್ತಾಯಪಡಿಸಿದರು. ತಾಯಿ ಮಗ ಆಸ್ಪತ್ರೆ ಅಂದ್ಬಿಟ್ಟು 27 ಕೋಟಿ ಅನುದಾನ ಸರ್ಕಾರದಿಂದ ಬಿಡುಗಡೆ ಆಗೈತೆ. ಬಿಡುಗಡೆ ಆಗಿ ಇದರಲ್ಲಿ ಆ ಎಸ್ಟಿಮೇಟ್ ಅಲ್ಲಿ ಸೇರೈತೆ, ಈ ಕಾಮಗಾರಿನೂ ಸೇರೈತೆ. ಆದ್ರೆ ಈ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಆಲೆ ಒಂದು ವಾರದಿಂದ ಕೆಲಸ ಮಾಡ್ತಾ ಇದ್ದಾರೆ. ಮಳ್ಳ ನೋಡಿ, ಗೆಲ್ಲಿನೂ ಇಲ್ಲ, ಎಂಥದ್ದು ಇಲ್ಲ. ಈ ಡಾಂಬರ ಬೆಳಗ್ಗೆಯಿಂದ ಡಾಂಬರ್ ಹಾಕ್ತಾ ಇದ್ದಾರೆ. ಈ ಡಾಂಬರ್ ಹಾಕ್ತಾ ಇರ್ಬೇಕಾದ್ರೆ ಎಸ್ಟಿಮೇಟ್ ಅಲ್ಲಿ ಇರೋದು 2 ಇಂಚು, ಅರ್ಧ ಇಂಚು ನೋಡಿ, ಅರ್ಧ ಇಂಚು ಸುಧಾ ಡಾಂಬರ್ ಹಾಕಿಲ್ಲ. ಈಗ ಇಲ್ಲಿ ಜನಗಳು ಎಲ್ಲ ಕೇಳಿದ್ರೆ ಬೆಳಗ್ಗೆ ಇನ್ನೂ ಉಡಾಪಿ ಉತ್ತರ ಹಾಕದೆ ಹಿಂಗೆ ಎಸ್ಟಿಮೇಟ್ ಇರೋದು ಹಿಂಗೆ ಅಂದ್ಬಿಟ್ಟು ಗುತ್ತಿಗೆದಾರ. ಇಲ್ಲಿ ಸಂಬಂಧಪಟ್ಟ ಇಂಜಿನಿಯರ್ಗಳು ಯಾರು, ಇಲ್ಲಿ ಸೈಟ್ ಇಂಜಿನಿಯರು ಅವರ ನೇಮಕಾತಿ ಮಾಡಿದ್ದಾರೆ. ಆ ಸೈಟ್ ಇಂಜಿನಿಯರ್ ಪತ್ತನೇ ಇಲ್ಲ. ಆದ್ರೆ ಸುಮಾರು 1 ಗಂಟೆ ಆಯ್ತು ಬಂದು. 1 ಗಂಟೆ ಇಲ್ಲವೇ ಆ ಇಂಜಿನಿಯರ್ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಒಬ್ಬರು ಸುಧಾ ಇಲ್ಲಿ ಉಳಿವಿಲ್ಲ. ಯಾವ ಮಟ್ಟಕ್ಕೆ ಪೋಲಾಗ್ತಾ ಇದೆ ಇಲ್ಲಿ ಅಂತ ಅಂದರೆ, ಈಗ 1 ಗಂಟೆ ಆಯಿತು ನಾವು ಸೈಟ್ ಇಂಜಿನಿಯರ್ ಇಲ್ಲ, ಗೌರ್ಮೆಂಟ್ ಇಂಜಿನಿಯರ್ ಕರೆಸ್ತೀವಿ ಅಂತ ಇದ್ದಾರೆ ಹೊರತು ಬರ್ತಾ ಇಲ್ಲ. ಇಲ್ಲಿ ನೋಡಿ, ಜಲ್ಲಿನೇ ಇಲ್ಲ, ಮಣ್ಣು ಮೇಲೆ ತಾರಾಗ್ತಾ ಇದ್ದಾರೆ. ಇದು ಈ ಕೈಯಲ್ಲಿ ಕಿತ್ತರೆ ಗೊತ್ತಾಯ್ತು ಎಷ್ಟು ದಿವಸ ಬಾಳಿಕೆ ಬರ್ಬೋದು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು. ನಾವು ಅಷ್ಟೊತ್ತಿಂದ ಘೋಷಣೆ ಹೋಗಿ ಎಲ್ಲ ಕೆಲಸ ನಿಲ್ಲಿಸಿ 1.5 ಗಂಟೆ ಆಯಿತು. ಇದುವರೆಗೂ ಇಂಜಿನಿಯರ್ ಬರ್ತಾ ಇಲ್ಲ. ಇವರು ಉಡಾಫೆ ಉತ್ತರ ಹೇಳ್ತಾರೆ ಕೆಲಸ ಮುಗಿದಿದೆ, ಆ ಕಡೆದು ಈಗ ಮಾಡ್ತಾ ಇದ್ದೀವಿ ಅಂತ. ಆ ಕಡೆದು ನಾವು ಹೋಗಿ ನೋಡಿದ್ರೆ ಎಲ್ಲ ಅಂಡುಲೇಷನ್ನು, ನೀರು ನಿಂತ್ಕೋತದೆ ಮಳೆ ಬಂದರೆ. ಈಗ ಹೇಳ್ತಾರೆ ಪುನಃ ಇದ್ರ ಮೇಲೆ ಇನ್ನೊಂದು ಲೇಯರ್ ಹಾಕ್ತೀವಿ ಅಂತ ಬಂದು ಕಾಂಟ್ರಾಕ್ಟರ್ ಹೇಳಿದ್ರು, ಅವ್ರು ಪತ್ತನೇ ಇಲ್ಲ. ಈಗ ಇದು ಇಂಜಿನಿಯರು ಸಸ್ಪೆಂಡ್ ಆಗಬೇಕು ಹೇಳಬೇಕು ಅಂದರೆ ಇದು ನೋಡಿ, ಇಲ್ಲಿ ಕೈಯಲ್ಲಿ ಹಿಂಗಂದರೆ ಬರ್ತಾ ಇದೆ ಅದು. ಮದ್ದೂರಿನ ಮುಸ್ಲಿಂ ಮುಖಂಡ ಆದಿಲ್ ಖಾನ್ ವಿರುದ್ಧ ಹಿಂದೂ ಮುಖಂಡರಿಂದ ಮದ್ದೂರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಪ್ರಗತಿಪರರ ಸಭೆಯಲ್ಲಿ ಹೋರಾಟಕ್ಕೆ ತನುಮನ ಧನ ಸಹಾಯ ಮಾಡ್ತೀನೆಂದ ಮುಸ್ಲಿಂ ಮುಖಂಡ ಆದಿಲ್ ಖಾನ್ ವಿರುದ್ಧ ದೂರು ನೀಡಿದ್ದಾರೆ. ಈತ ಮದ್ದೂರಿ ಪ್ರವಾಸಿ ಮಂದಿರದಲ್ಲಿ ನಡೆದ ಪ್ರಗತಿಪರರ ಸಭೆಯಲ್ಲಿ ಹೋರಾಟಕ್ಕೆ ಆರ್ಥಿಕ ನೆರವು ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಈತನ ಈ ಹೇಳಿಕೆ ಕೋಮು ಗಲಭೆಗೆ ಎಡೆಮಾಡಿಕೊಡುವ ಪ್ರಚೋದನಾ ಕೆಲಸ ಎಂದು ಆರೋಪ ಮಾಡಿದ್ದರು. ಈತ ಗಲಾಟೆಗೆ ಕಾರಣವಾದ ಜಾಮಿಯಾ ಮಸೀದಿ ಅಧ್ಯಕ್ಷ. ಈತ ಗಲಾಟೆ ಬಳಿಕ ತಮ್ಮ ಸಮುದಾಯದಿಂದ ಗಲಭೆಗೆ ಕಾರಣವೆಂದು ಕ್ಷಮೆ ಯಾಚಿಸಿದ್ದ. ಈಗ ಪ್ರಗತಿಪರರ ಜೊತೆ ಸೇರಿ ಉಲ್ಟಾ ಹೊಡೆದು ಪ್ರತಿಭಟನೆ ಮಾಡಿ ತಮ್ಮ ಸಮುದಾಯದಿಂದ ಆರ್ಥಿಕ ಸಹಾಯ ಮಾಡ್ತೀನೆಂದು ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆ ಖಂಡಿಸಿ ಹಿಂದೂಪರ ಸಂಘಟನೆ ಮುಂಡರಿಂದ ಮದ್ದೂರು ಪೊಲೀಸರಿಗೆ ದೂರು ಸಲ್ಲಿಸುತ್ತಿದ್ದೇವೆ ಎಂದರು. ಮತೀಯ ಸಂಘರ್ಷಕ್ಕೆ ಕಾರಣವಾದ ಹೇಳಿಕೆ ಕೊಟ್ಟಿರೋ ಆದಿಲ್ ಖಾನ್ ಬಂಧಿಸುವಂತೆ ಆಗ್ರಹಪಡಿಸಿದರು. ಬೇರೆ ರಾಜ್ಯ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಮಾಡಿ ನಮ್ಮ ಮದ್ದೂರು ಮಾನ ಮನೆಯೆಲ್ಲ ಹಾಳಾಗ್ತಾ ಇದೆ. ಇದನ್ನ ನಾವು ಇಲ್ಲಿಗೆ ಬಿಡ್ಬಿಟ್ರೆ ನಾವು ಬದುಕೋದೇ ಕಷ್ಟ ಆಗ್ತದೆ. ನಮ್ಮ ಜನ ಮುಂದಿನ ಪೀಳಿಗೆಯವರು ತಲೆ ಮಾಡೋದೇ ಕಷ್ಟ ಆಗೋಗುತ್ತೆ. ಅವ್ರಿಗೇನು ಕನಸು ಕಾಣ್ತಾ ಇದ್ದಾರೆ, ಆ ಕನಸು ನನಸಾದಂಗೆ ನನಗೆ ಈಗ ನಿನ್ನೆಯಿಂದ
ನಿಮ್ಗೆ ಅನ್ನಿಸ್ತಾ ಇಲ್ಲ ಮತ್ತೆ ಇರಲಿಲ್ಲ, ನೀವೆಲ್ಲರಿಗೂ ಫೈಟ್ ಮಾಡ್ತೀರಿ, ನೀವೆಲ್ಲ ಇದ್ದೀರಿ ನಮ್ಮ ಜೊತೆ ಇದ್ದೀರಿ, ಈಗಲೂ ಇದ್ದೀರಿ. ಈಗ ಇಲ್ಲದೆ ಇರ್ತಾ ಇದ್ರೆ ನಮ್ಮ ಈ ಕಷ್ಟದ ಕಾಲದಲ್ಲಿ ನೀವೆಲ್ಲರೂ ಸೇರಿ ನಾವ್ಯಾರೂ ನಿಮ್ಗೆ ಕರೀಲಿಲ್ಲ, ಜಗದೀಶ್ ಮಾಡ್ರಿ ಹಿಂಗೆ ಅಂತ ನಾವು ಕೇಳಲಿಲ್ಲ. ನೀವೇ ಆಲೋಚನೆ ಮಾಡಿ ನಾವು ಕಷ್ಟ ಸುಖ ಭಾಗಿಯಾಗಿದ್ದೀರಿ. ಇದಕ್ಕೆ ನಾವು ಮದ್ದೂರಿನ ಇಡೀ ಮುಸ್ಲಿಂ ಜನಾಂಗಕ್ಕೆ ಋಣಿಯಾಗಿರ್ತೀವಿ. ಈಗ 22ನೇ ತಾರೀಕು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು, ಆ ಕಾರ್ಯಕ್ರಮಕ್ಕೆ ನಮ್ಮ ಏನು ಇಡೀ ಮುಸ್ಲಿಂ ಜನಾಂಗದವರು ಅದನ್ನು ಬೆಂಬಲಿಸ್ತೀವಿ. ಏನು ಬೇಕೋ ತನು ಮನ ಧನ, ಯಾಕಂದ್ರೆ ಧನ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ದಡ ಮುಡ್ಬೇಕಾದ್ರೆ ಅದು ಧನನೂ ಬೇಕು. ಅದಕ್ಕೆ ಏನಿಲ್ಲ ಇರ್ತದೆ ಖರ್ಚು ವೆಚ್ಚಗಳು ಏನಾದ್ರು ತಗೊಳಿದ್ರೆ, ಯಾಕೆ ಬ್ಯಾನರ್ ಮಾಡಬೇಕಾಗ್ತದೆ, ಒಂದು ಹ್ಯಾಂಡ್ರಿಗಳು ಮಾಡಬೇಕಾಗ್ತದೆ, ಅನ್ಬೇಕಾಗ್ತದೆ, ಅದೆಲ್ಲ ಆ ಎಲ್ಲ ಖರ್ಚು ವೆಚ್ಚಗಳನ್ನ ನಾವು ಮುಸ್ಲಿಂ ಸಮುದಾಯದವರೇ ಒತ್ಕೊಳ್ತೀವಿ. ಯಾಕಂದ್ರೆ ನೀವು ನಮಗೋಸ್ಕರ ಮಾಡ್ತಾ ಇರೋದು, ನೀವು ಏನ್ ಮಿಕ್ಸ್ ಮಾಡ್ತೀವಿ ಅದಕ್ಕೆ ಎಲ್ಲರೂ ಸೇರಿ ಮಾಡೋಣ, ಎಲ್ಲರೂ ಸೇರಿ ಮಾಡೋಣ. ಅರ್ಪಿಸ್ತೀನಿ. ಆ ಹಿಂದೂಗಳ ವಿರುದ್ಧ ಹೋರಾಟಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು. ನಾನು ಎಷ್ಟಾದರೂ ಬಂಡವಾಳ ತರ್ತೀನಿ, ನಿಮ್ಮ ಜೊತೆ ಆ ಬಂಡವಾಳದ ಜೊತೆಗೆ ನನ್ನ ತನು ಮನ ಧನ ಎಲ್ಲವನ್ನು ಅರ್ಪಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದರು ಅವರು. ಅದಕ್ಕೂ ಹಿಂದೊಂದು ದಿವಸ ಒಂದು ಶಾಂತಿ ಸಭೆ ನಡೆದಾಗ ಆ ಶಾಂತಿ ಸಭೆಯಿಂದ ಹೊರಗಡೆ ಬಂದು ಹಿಂದೂಗಳ ಕ್ಷಮೆಯಾಚನೆ ಮಾಡಿ ಇಲ್ಲೊಂದು ನಾಟಕ ಆಡಿ ಅಲ್ಲಿ ಹಿಂದೂ ಪ್ರತಿಭಟನೆಯನ್ನು ಹತ್ತಿಕ್ಕಲಿಕ್ಕೆ ಹಣವನ್ನು ನಾನು ಬಂಡವಾಳವಾಗಿ ಹೂಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರಿಂದ ಅವ್ರನ್ನ ಅರೆಸ್ಟ್ ಮಾಡಿಸಲೇಬೇಕು, ಕಾನೂನಿನ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಅಂತೇಳಿ SP ಅವ್ರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಹಿಂದೂ ಹಿತರಕ್ಷಣಾ ಸಮಿತಿಯ ಎಲ್ಲ ಹಿಂದೂ ಜನಾಂಗನೂ ಒಗ್ಗಟ್ಟಾಗಿ ಇವತ್ತು ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಅದು ಕಾನೂನಿನ ಕ್ರಮ ಜರುಗಿಸಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಆಗಿದೆ. ಇದೇನಾದರೂ ಆಗಿಲ್ಲ ಅಂದರೆ ಜಿಲ್ಲಾದ್ಯಂತ ಕಠಿಣವಾದ ಏನು ಹೋರಾಟ ಇವತ್ತು ಉಗ್ರ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹಿಂದೂ ಜನಾಂಗ ಹೊರಟಿದ್ದು, ಅದು ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಇದನ್ನು ನಡೆಸಬೇಕಾಗುತ್ತೆ. ಅದಕ್ಕೋಸ್ಕರ SP ಅವ್ರಿಗೆ ಗಮನಕ್ಕೂ ತಂದಿದ್ದೇವೆ. ಅವ್ರನ್ನ ಶೀಘ್ರದಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ FIR ಹಾಕಿ ಅವರಿಗೆ ಒಂದು ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ ಆಗಿದೆ.